ಈಗ ಹೈಕೋರ್ಟ್ನಲ್ಲಿ ನಡೀತಾ ಇರುವಂತಹ ಒಂದು ವಾದ ಪ್ರತಿವಾದಗಳು ಈಗ ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ಅವರು ಏನು ವಾದವನ್ನು ಮಂಡಿಸ್ತಾ ಇದ್ದಾರೆ ಅದರ ಡೀಟೇಲ್ಸ್ ನಿಮಗೆ ಕೊಡ್ತಾ ಇದೀವಿ ನೋಡಿ. ಇದು ಸಂಜ್ಞೆಯ ಅಪರಾಧದ ಮಾಹಿತಿ ನೀಡಿದ್ರೆ FIR ಅನ್ನು ದಾಖಲಿಸಬೇಕಾಗತ್ತೆ ಅನ್ನುವಂಥದ್ದು ತುಂಬಾ ಸೀರಿಯಸ್ ಅಫೆನ್ಸ್ ಅನ್ನುವಂಥದ್ದಿದ್ರೆ ಸೊ ರಾಜ್ಯಪಾಲರು ವಿವರವಾದ ಸಾಕ್ಷ್ಯ ವಿಚಾರಣೆಯನ್ನ ಏನು ನಡೆಸುವ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನ ಕೂಡ ತುಷಾರ್ ಮೆಹ್ತಾ ಅವರು ಇಲ್ಲಿ ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ನೋಡಿ, ಸೆಕ್ಷನ್ 19 ಅಡಿಯೂ ಕೂಡ ರಾಜ್ಯಪಾಲರು ಅನುಮತಿಯನ್ನ ಇಲ್ಲಿ ಕೊಟ್ಟಿಲ್ಲ. ಸೆಕ್ಷನ್ 17A ಅಡಿಯಲ್ಲಿ ಕೊಟ್ಟಿರುವಂಥದ್ದು. ಸೊ ಈ ಒಂದು ಪಾಯಿಂಟ್ ಅನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. 17A ಅಡಿಯಷ್ಟೇ ಅನುಮತಿಯನ್ನ ಕೊಡ್ತಾ ಇರುವಂತದ್ದು, ಇಲ್ಲಿ ಕೊಟ್ಟಿರುವಂತಹ ಅನುಮತಿ ಅನ್ನೋದನ್ನ ಕೋರ್ಟ್ನ ಗಮನಕ್ಕೆ ತುಷಾರ್ ಮೆಹ್ತಾ ಅವರು ತಂದಿದ್ದಾರೆ. ರಾಜ್ಯಪಾಲರ ಪರ ವಾದ ಮಂಡಿಸ್ತಾ ಇರುವಂತಹ ತುಷಾರ್ ಮೆಹ್ತಾ ಅವರು ಮೇಲ್ನೋಟಕ್ಕೆ ಅಪರಾಧವಾಗಬಹುದೇ ಇಲ್ಲವೇ ಅಂತಷ್ಟೇ ನೋಡ್ಬೇಕಾಗತ್ತೆ. ಇದನ್ನ 17A ಅಡಿ ಅನುಮತಿ ನೀಡುವ ಮುನ್ನ ಇವನ್ನಷ್ಟೇ ನೋಡಬೇಕು ಅನ್ನುವಂಥದ್ದನ್ನ ಕೂಡ ಈಗ ಕೋರ್ಟ್ನ ಗಮನಕ್ಕೆ ತುಷಾರ್ ಮೆಹ್ತಾ ಅವರು ತಂದಿದ್ದಾರೆ. ನೋಡಿ, 17A ಮೊದಲು ಪ್ರಾಥಮಿಕ ತನಿಖೆಯೂ ಬೇಕಿಲ್ಲ ಎಂಬುದೇ ನನ್ನ ವಾದ ಅನ್ನೋದು ತುಷಾರ್ ಮೆಹ್ತಾ ಅವರು ಹೇಳ್ತಾ ಇರುವಂತ ವಿಚಾರ. ಇದು ಎಲ್ಲದರ ವಿಚಾರಣೆ ನಡೆಸಿದ್ರೆ ಸಾಕ್ಷ್ಯನಾಶ ಆಗಬಹುದು. ಸೊ ರಾಜ್ಯಪಾಲರ ಒರಿಜಿನಲ್ ಫೈಲ್ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಈಗ ತುಷಾರ್ ಮೆಹ್ತಾ ಅವರು ರಾಜ್ಯಪಾಲರ ಒರಿಜಿನಲ್ ಫೈಲ್ ಅನ್ನ ಕೋರ್ಟ್ಗೆ ತುಷಾರ್ ಮೆಹ್ತಾ ಅವರು ಈಗ ಸಲ್ಲಿಸಿದ್ದಾರೆ. ಇವತ್ತು ನಡೀತಾ ಇರುವಂತಹ ವಿಚಾರಣೆ, ಇವತ್ತು ರಾಜ್ಯಪಾಲರ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ವಾದ ಮಂಡಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ರಾಜ್ಯಪಾಲರ ಒಂದು ಒರಿಜಿನಲ್ ಫೈಲ್ ಅನ್ನ ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಇನ್ನು ದೃಶ್ಯಗಳನ್ನು ನೋಡ್ತಾ ಇದ್ರಿ. ಈಗ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತಹ ಕಾಂಗ್ರೆಸ್, ಇನ್ನೊಂದು ಕಡೆ ತುಷಾರ್ ಮೆಹ್ತಾ ಅವರು ಮಂಡಿಸ್ತಾ ಇರುವಂತಹ ಒಂದು ವಾದ ನೋಡಿ. ರಾಜ್ಯಪಾಲರ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಇನ್ನು ಕೂಡ ವಿಚಾರಣೆ ಮುಂದುವರಿತಾ ಇದ್ದಾರೆ. ಎಲ್ಲದರ ವಿಚಾರಣೆ ನಡೆಸಿದ್ರೆ ಸಾಕ್ಷ್ಯ ನಾಶ ಆಗಬಹುದು ಅನ್ನುವಂಥ ಒಂದು ವಿಚಾರ. ಹಾಗಾಗಿ ಪೊಲೀಸರ ತನಿಖೆ ಮೇಲೆಯೂ ಕೂಡ ಇದರ ಪರಿಣಾಮ ಆಗಬಹುದು. ಸೊ ರಾಜ್ಯಪಾಲರ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಈ ವಾದವನ್ನ ಮಂಡಿಸ್ತಾ ಇದ್ದಾರೆ. ಸೊ ಹಾಗಾಗಿ 17A ಮೊದಲು ಪ್ರಾಥಮಿಕ ತನಿಖೆ ಬೇಕಾಗಿಯೇ ಇಲ್ಲ. 17A ಅಡಿಯಲ್ಲಿ ಅವರು ಅನುಮತಿಯನ್ನ ಕೊಟ್ಟಿರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಸೆಕ್ಷನ್ 19 ಅಡಿಯಲ್ಲಿ ಕೊಡಬಹುದಿತ್ತು, ಬಟ್ ಅದನ್ನು ಕೊಟ್ಟಿಲ್ಲ. 17A ಅಡಿಯಲ್ಲೇನೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿರುವಂಥದ್ದು ಅನ್ನೋ ವಿಚಾರವನ್ನ ತುಷಾರ್ ಮೆಹ್ತಾ ಅವರು ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಸೊ ಹಿಂದೆ ಈಗಾಗಲೇ ರವಿವರ್ಮ ಕುಮಾರ್ ಅವರು ಕೂಡ ತಮ್ಮ ವಾದವನ್ನ ಮಂಡಿಸಿದ್ರು CM ಪರವಾಗಿ. ಇನ್ನು ಉಳಿದಂತೆ ಹಿರಿಯ ವಕೀಲರು ಸಿಂಘ್ವಿಯವರು ಕೂಡ ವಾದವನ್ನು ಮಂಡಿಸಿದ್ರು. ಇವತ್ತು ತುಷಾರ್ ಮೆಹ್ತಾ ಅವರು ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ ರಾಜ್ಯಪಾಲರ ಪರವಾಗಿ. ಸಾಲಿಸಿಟರ್ ಜನರಲ್ ಆಗಿರುವಂಥ ತುಷಾರ್ ಮೆಹ್ತಾ ಅವರು ರಾಜ್ಯಪಾಲರ ಒರಿಜಿನಲ್ ಫೈಲ್ ಅನ್ನ ಕೂಡ ಕೋರ್ಟ್ಗೆ ಈಗ ಸಲ್ಲಿಸಿದ್ದಾರೆ. ಹಾಗೆ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. CM ಪರವಾಗಿ ಇದ್ದಂತಹ ಒಂದು ವಾದ ಅಂತ ಹೇಳಿದ್ರೆ, ನಮಗೆ ಶೋಕಾಸ್ ನೋಟಿಸ್ ಬರೀ ಅಬ್ರಹಾಂ ಅವರ ಒಂದು ದೂರನ್ನ ಆಧರಿಸಿ ಕೊಟ್ಟಿದ್ದಾರೆ ಹೊರತು ಇನ್ನು ಉಳಿದಂತಹ ಇಬ್ಬರು ಆರೋಪಿಗಳೇನಿದ್ರಲ್ಲ, ಸೊ ಅವರ ದೂರನ್ನ ಆಧರಿಸಿ ಯಾವುದೇ ರೀತಿ ಶೋಕಾಸ್ ನೋಟಿಸ್ ಅನ್ನ CMಗೆ ಕೊಟ್ಟಿಲ್ಲ ಅನ್ನುವಂಥ ಒಂದು ವಿಚಾರ ಆಯಿತು. ಸೊ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತುಷಾರ್ ಮೆಹ್ತಾ ಅವರು ವಾದವನ್ನು ಮಂಡಿಸ್ತಾ ಒಬ್ಬ ದೂರು ಕೊಟ್ಟಂತಹ ಸಂದರ್ಭದಲ್ಲಿ ಅವರ ಆ ದೂರನ್ನ ಆಧರಿಸಿ ಒಂದು ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಾಗಿದೆ. ಇನ್ನು ಉಳಿದಂತೆ ಇನ್ನೂ ಇಬ್ರು ಅದೇ ಸೇಮ್ ದೂರನ್ನ ಕೊಟ್ಟಿರೋ ಒಂದು ಕಾರಣದಿಂದಾಗಿ ಸೊ ಮತ್ತೆ ಅದನ್ನು ಕೂಡ ಶೋಕಾಸ್ ನೋಟಿಸ್ ಕೊಡಬೇಕು ಅನ್ನುವಂಥದ್ದೇನು ಕೂಡ ಇಲ್ಲ, ಆ ಥರದ್ದೇನಿಲ್ಲ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇದ್ರ ಬಗ್ಗೆ ಸ್ಪಷ್ಟವಾದಂತಹ ಒಂದು ಆದೇಶ ಇದೆ ಅನ್ನುವಂಥದ್ದನ್ನು ಕೂಡ ತುಷಾರ್ ಮೆಹ್ತಾ ಅವರು ತಮ್ಮ ವಾದ ಮಂಡಿಸುವ ಸಂದರ್ಭದಲ್ಲಿ ಅದನ್ನ ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಸೊ ಒಟ್ಟಿನಲ್ಲಿ ಇವತ್ತು CM ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿ ಅಗ್ನಿ ಪರೀಕ್ಷೆ. ಹೌದು, ಕೋರ್ಟ್ನಲ್ಲಿ ಏನು ತೀರ್ಮಾನ ಆಗತ್ತೆ, ಇವತ್ತೇ ಜಜ್ಮೆಂಟ್ ಬರುತ್ತಾ ಅಥವಾ ಇವತ್ತು ಎರಡು ಕಡೆ ವಾದವನ್ನು ಆಲಿಸಿದ ನಂತರ ಅದನ್ನು ರಿಸರ್ವ್ ಮಾಡಲಾಗತ್ತಾ, ಇದೆಲ್ಲವೂ ಕೂಡ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ಇನ್ನೂ ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ಅವರು ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. ಇನ್ನು ಪ್ರತಿಗಳನ್ನ CM ಪರ ವಕೀಲರಿಗೆ ಈಗ ತುಷಾರ್ ಮೆಹ್ತಾ ಅವರು ಸಲ್ಲಿಸಿದ್ದಾರೆ. ಸದ್ಯಕ್ಕೆ ಕಡತವನ್ನ ನನ್ನ ಬಳಿಯೇ ಇಟ್ಕೊಳ್ಬಹುದಾ, ದಯವಿಟ್ಟು ಇದರ ಪ್ರತಿಗಳನ್ನ ಬೇರೆ ಯಾರಿಗೂ ನೀಡಬೇಡಿ ಅನ್ನುವಂಥ ಒಂದು ಮನವಿ. ಪ್ರತಿಗಳನ್ನ CM ಪರ ವಕೀಲರಿಗೆ ತುಷಾರ್ ಮೆಹ್ತಾ ಅವರು ಈ ಸಂದರ್ಭದಲ್ಲಿ ಸಲ್ಲಿಸಿದ್ದಾರೆ. ಸದ್ಯಕ್ಕೆ ಕಡತವನ್ನ ನನ್ನ ಬಳಿನೇ ಇಟ್ಕೊಳ್ಬಹುದಾ ಅನ್ನುವಂಥದ್ದನ್ನ ನ್ಯಾಯಾಧೀಶರು ಕೂಡ ಪ್ರಶ್ನೆ ಮಾಡಿದ್ದಾರೆ.
ದಯವಿಟ್ಟು ಇದರ ಪ್ರತಿಗಳನ್ನು ಬೇರೆ ಯಾರಿಗೂ ಕೂಡ ನೀಡಬೇಡಿ ಅನ್ನುವಂಥ ಒಂದು ಮನವಿ ಕೂಡ ಬಂದಿದೆ. ಸೊ ಪ್ರತಿಗಳನ್ನು ಈಗ ಸಿಎಂ ಪರ ವಕೀಲರಿಗೂ ಕೂಡ ತುಷಾರ್ ಮೆಹ್ತಾ ಅವರು ಸಲ್ಲಿಸಿದ್ದಾರೆ. ಕೋರ್ಟ್ನಲ್ಲಿ ನಡೀತಾ ಇರುವಂತಹ ವಾದ ಪ್ರತಿವಾದಗಳು. ರಾಜ್ಯಪಾಲರ ಕಡತಗಳನ್ನು ಈಗಾಗಲೇ ಒರಿಜಿನಲ್ ಫೈಲನ್ನು ತಂದು ಜಡ್ಜ್ ಮುಂದೆ ಹಾಜರುಪಡಿಸಿದ್ದಾರೆ ತುಷಾರ್ ಮೆಹ್ತಾ ಅವರು. ಅದರ ಪ್ರತಿಗಳನ್ನು ಕೂಡ ಸಿಎಂ ಪರ ವಕೀಲರಿಗೂ ಒಂದು ಪ್ರತಿಯನ್ನು ಕೊಟ್ಟಿದ್ದಾರೆ. ಸೊ ಎರಡು ಬೆಳವಣಿಗೆಗಳು ಇವತ್ತು ನಾವು ಗಮನಿಸ್ತಾ ಇದ್ದೀವಿ. ರಾಜ್ಯದಲ್ಲಿ ಒಂದು ಕೋರ್ಟ್ನಲ್ಲಿ ನಡೀತಾ ಇರುವಂತಹ ಒಂದು ವಿಚಾರಣೆ, ಸಿಎಂ ಸಿದ್ದರಾಮಯ್ಯ ಅವರ ಒಂದು ಮೂಡಾ ವಿಚಾರ ಏನಿದೆಯಲ್ಲ, ಮೂಡಾ ಸೈಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ವಿಚಾರಣೆ ಕೋರ್ಟ್ನಲ್ಲಿ ಈಗ ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ಅವರು ಒಂದು ಕಡೆ ವಾದವನ್ನು ಮಂಡಿಸ್ತಾ ಇದ್ದಾರೆ. ರಾಜ್ಯಪಾಲರು ಇಲ್ಲಿ ಸೂಕ್ತವಾದಂತಹ ಒಂದು ನಿಯಮಗಳನ್ನು ಅನುಸರಿಸಿದ್ದಾರೆ. ಇದರ ಬಗ್ಗೆ ನೋಡಿ, ಶೋಕಾಸ್ ನೋಟಿಸನ್ನು ಕೂಡ ಸಿಎಂಗೆ ಕೊಟ್ಟಿದ್ದಾರೆ. ಅಬ್ರಹಾಂ ಅವರು ಕೊಟ್ಟಂತಹ ದೂರಿಗೆ ಸಂಬಂಧಪಟ್ಟಂತೆ 91 ಪುಟಗಳ ಕ್ಯಾಬಿನೆಟ್ ನಿರ್ಧಾರವನ್ನು ರಾಜ್ಯಪಾಲರಿಗೆ ಸಲ್ಲಿಸಲಾಗಿತ್ತು. ಇದರ ಬಗ್ಗೆನೂ ಕೂಡ ತುಷಾರ್ ಮೆಹ್ತಾ ಅವರು ಉಲ್ಲೇಖ ಮಾಡಿದ್ದಾರೆ. ಕ್ಯಾಬಿನೆಟ್ ನಿರ್ಧಾರ ಏನಿತ್ತು ಅದನ್ನು ರಾಜ್ಯಪಾಲರಿಗೆ ಸಲ್ಲಿಸಿದ್ದಾರೆ. ಇತಿಹಾಸದಲ್ಲಿಯೇ ಇಷ್ಟು ಪುಟಗಳ ಕ್ಯಾಬಿನೆಟ್ ನಿರ್ಧಾರ ಯಾರೂ ಕೂಡ ತೆಗೆದುಕೊಂಡಿಲ್ಲ. ಇದೇ ಮೊದಲ ಬಾರಿಗೆ ಅಂತ ಅನ್ಸುತ್ತೆ 91 ಪುಟಗಳ ಒಂದು ನಿರ್ಧಾರವನ್ನು ರಾಜ್ಯಪಾಲರಿಗೆ ಸಲ್ಲಿಸಿದ್ರು. ಇದರಲ್ಲಿ ಇನ್ನೂ ಒಂದು ಆಸಕ್ತಿಕರ ಅಂಶ ಇದೆ, ಅದನ್ನು ಆಮೇಲೆ ಹೇಳ್ತೀನಿ ಅಂಥೇಳಿ ತುಷಾರ್ ಮೆಹ್ತಾ ಅವರು ಒಂದು ಪಾಯಿಂಟ್ನಲ್ಲಿ ಒಂದು ಕ್ಯೂರಿಯಾಸಿಟಿಯನ್ನು ಕ್ರಿಯೇಟ್ ಮಾಡಿ ಬಿಟ್ಟಿದ್ದಾರೆ. ನಾನು TJ ಅಬ್ರಹಾಂರ ದಾಖಲೆಗಳನ್ನು ಕೂಡ ಗಮನಿಸಿದ್ದೀನಿ. TJ ಅಬ್ರಹಾಂ ಅವರು ರಾಜ್ಯಪಾಲರಿಗೆ ಕೊಟ್ಟಿರುವಂಥ ಒಂದು ದೂರು, ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಏನು ಕೊಟ್ಟಿದ್ದಾರಲ್ಲ ಅದನ್ನು ನಾನು ನೋಡಿದ್ದೀನಿ. ದೂರುದಾರರ ವಾದ ಖುದ್ದಾಗಿ ಆಲಿಸಿದ್ದೀನಿ ಅಂಥೇಳಿ ರಾಜ್ಯಪಾಲರು ಕೂಡ ಹೇಳಿದ್ದಾರೆ. ದೂರುದಾರರ ಹತ್ರ ಮಾತಾಡಿದ್ದೀವಿ ಅನ್ನುವಂಥದ್ದನ್ನು ರಾಜ್ಯಪಾಲರು ಸ್ಪಷ್ಟಪಡಿಸಿದ್ದಾರೆ ಇದರಲ್ಲಿ. ಸೊ ಇದ್ರ ಬಗ್ಗೆ ಶೋಕಾಸ್ ನೋಟಿಸನ್ನು ಕೂಡ ಸಿಎಂಗೆ ಕೊಟ್ಟಿದ್ದಾರೆ. ಅಂದರೆ ಎಲ್ಲೂ ಕೂಡ ನಿಯಮ ಉಲ್ಲಂಘನೆ ಆಗಿಲ್ಲ ರಾಜ್ಯಪಾಲರಿಂದ. ಸೂಕ್ತವಾದಂಥ ನಿಯಮಗಳನ್ನು ಪಾಲಿಸಿಯೇ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ತುಷಾರ್ ಮೆಹ್ತಾ ಅವರ ವಾದ. ನೋಡಿ, ನಾನು TJ ಅಬ್ರಹಾಂರ ದಾಖಲೆಗಳನ್ನು ಕೂಡ ಗಮನಿಸಿದ್ದೀನಿ. 91 ಪುಟಗಳ ಕ್ಯಾಬಿನೆಟ್ ನಿರ್ಧಾರವನ್ನು ಗವರ್ನರ್ಗೆ ಸಲ್ಲಿಸಿದ್ದಾರೆ. ಇತಿಹಾಸದಲ್ಲಿಯೇ ಬಹುಶಃ ಇಷ್ಟು ಪುಟಗಳು ಯಾರೂ ಕೂಡ ತೆಗೆದುಕೊಂಡಿಲ್ಲ ಅನ್ಸುತ್ತೆ, ಇಷ್ಟು ಪುಟಗಳ ನಿರ್ಧಾರವನ್ನು. ಜೊತೆಗೆ TJ ಅಬ್ರಹಾಂ ಅವರು ಕೊಟ್ಟಂತಹ ದಾಖಲೆಗಳನ್ನು ಕೂಡ ನಾನು ಗಮನಿಸಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯಪಾಲರು ಶೋಕಾಸ್ ನೋಟಿಸನ್ನು ಸಿಎಂಗೆ ಕೂಡ ಕೊಟ್ಟಾಗಿದೆ. ಅದಕ್ಕೆ ಸಿಎಂ ಕೂಡ ಉತ್ತರಿಸಿದ್ದಾರೆ. ಸೊ ಇದೆಲ್ಲವೂ ಕೂಡ ಕಾನೂನಾತ್ಮಕವಾಗಿಯೇ ನಡೆದಿದೆ. ಎಲ್ಲೂ ಕೂಡ ಲೂಪ್ ಹೋಲ್ಸ್ ಇಲ್ಲ ಅಥವಾ ಎಲ್ಲೂ ಕೂಡ ನಿಯಮ ಬಾಹಿರವಾಗಿ ಇಲ್ಲಿ ರಾಜ್ಯಪಾಲರು ನಿರ್ಧಾರವನ್ನು ಕೈಗೊಂಡಿಲ್ಲ ಅನ್ನುವಂಥದ್ದನ್ನು ಕೋರ್ಟ್ನ ಗಮನಕ್ಕೆ ತುಷಾರ್ ಮೆಹ್ತಾ ಅವರು ತಂದಿದ್ದಾರೆ. ತಮ್ಮ ವಾದದಲ್ಲಿ ಅವರು ತಿಳಿಸ್ತಾ ಇರುವಂಥದ್ದು, ರಾಜ್ಯಪಾಲರ ಮೇಲೆ ಇರುವಂತಹ ಆರೋಪ ಏನಿದೆಯಲ್ಲ, ದುರುದ್ದೇಶಪೂರ್ವಕ ಮಾಡಿದ್ದಾರೆ, ಸರಿಯಾಗಿ ದಾಖಲೆಗಳ ಪರಿಶೀಲನೆಯನ್ನು ಮಾಡಿಲ್ಲ, ತರಾತುರಿಯಲ್ಲಿ ನಿರ್ಧಾರವನ್ನು ಪ್ರಕಟ ಮಾಡಿದ್ದಾರೆ ಅನ್ನುವಂಥದ್ದೆಲ್ಲವೂ ಕೂಡ ರಾಜ್ಯಪಾಲರ ಮೇಲೆ ಬಂದಂತಹ ದೂರುಗಳು. ಬಟ್ ಇದಕ್ಕೆ ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ಅವರು ವಾದವನ್ನು ಮಂಡಿಸ್ತಾ ಎಲ್ಲವೂ ಕೂಡ ಎಲ್ಲೂ ನಿಯಮ ಬಾಹಿರವಾಗಿಲ್ಲ, ಎಲ್ಲವನ್ನೂ ಕೂಡ ನಿಯಮ ಪಾಲಿಸಿಯೇ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ವಿಚಾರವನ್ನು ಕೋರ್ಟ್ನ ಗಮನಕ್ಕೆ ತುಷಾರ್ ಮೆಹ್ತಾ ಅವರು ತಂದಿದ್ದಾರೆ. ಇನ್ನೊಂದು ಕಡೆ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ, ರಾಜಭವನ ಚಲೋ ಹಮ್ಮಿಕೊಂಡಿರುವಂತಹ ಕಾಂಗ್ರೆಸ್ನ ಹಿರಿಯ ನಾಯಕರೆಲ್ಲರೂ ಕೂಡ ಈಗ ವಿಧಾನಸೌಧದಿಂದ ರಾಜಭವನಕ್ಕೆ ಕಾಲ್ನಡಿಗೆಯಲ್ಲೇ ತೆರಳುತ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್, ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಇವರೆಲ್ಲರೂ ಕೂಡ, ದಿನೇಶ್ ಗುಂಡೂರಾವ್ ಅವರ ಆದಿಯಾಗಿ ಎಲ್ಲ ಹಿರಿಯ ಸಚಿವರು, ಶಾಸಕರುಗಳು, ಮಾಜಿ ಶಾಸಕರುಗಳು, ಸಂಸದರು ಇವರೆಲ್ಲರೂ ಕೂಡ ಇವತ್ತು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಈಗಷ್ಟೇ DK ಶಿವಕುಮಾರ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಇನ್ನೂ ಸಾಕಷ್ಟು ಕಡತಗಳು ರಾಜ್ಯಪಾಲರ ಬಳಿ ಇದೆ, ಅದನ್ನು ಯಾವುದನ್ನು ಕೂಡ ಅವರು ನೋಡಿಲ್ಲ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿಲ್ಲ. ಅದನ್ನು ಬಿಟ್ಟು ಸಿಎಂ ವಿರುದ್ಧ ಬಂದಂಥ ಒಂದು ದೂರಿಗೆ ಅದನ್ನು ಇಟ್ಕೊಂಡು 10 ಗಂಟೆ ಒಳಗಡೆನೆ ಒಂದೇ ದಿನದಲ್ಲಿ ತರಾತುರಿಯಲ್ಲಿ ನಿರ್ಧಾರವನ್ನು ತಗೊಂಡು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಬಿಟ್ಟಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ಮಾಡಿದ್ರು. ನೋಡಿ, ಅಬ್ರಹಾಂ ಮತ್ತು ಸರ್ಕಾರದ ದಾಖಲೆ ರಾಜ್ಯಪಾಲರು ಪರಿಶೀಲನೆ ಮಾಡಿದ್ದಾರೆ. ಎಲ್ಲ ದಾಖಲೆಗಳನ್ನು ಕೂಡ ತಮ್ಮ ಮುಂದಿಡಲು ಸೂಚಿಸಿದ್ದಾರೆ. ಕ್ಯಾಬಿನೆಟ್ ನಿರ್ಣಯ ಸೇರಿದಂತೆ ಎಲ್ಲಾ ದಾಖಲೆಗಳು ಕೂಡ ರಾಜ್ಯಪಾಲರ ಬಳಿ ಇವೆ. ತಮ್ಮ ಮುಂದಿಡೋದಕ್ಕೆ 3 ಕಲಂಗಳನ್ನು ಕೂಡ ಅವರು ರಚನೆ ಮಾಡಿದ್ದಾರೆ. TJ ಅಬ್ರಹಾಂ ದೂರು, ಕ್ಯಾಬಿನೆಟ್ ಉತ್ತರ ಮತ್ತು ಸಿಎಂ ಉತ್ತರ, ಈ 3 ದಾಖಲೆಗಳನ್ನು ಸಲ್ಲಿಸೋದಕ್ಕೆ ತಿಳಿಸಿದ್ರು. ಹಾಗೆ ರಾಜ್ಯಪಾಲರು ಕೂಡ ಆ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಎಲ್ಲಾ ದಾಖಲೆಗಳನ್ನು ಕೂಡ ನೋಡಿ ನಂತರ ಅವರು ತಮ್ಮ ತೀರ್ಮಾನವನ್ನು ಕೈಗೊಂಡಿರೋದು. ಇದರಲ್ಲಿ
ದೂರುದಾರರು ಕೊಟ್ಟಿರುವಂತಹ ಒಂದು ದೂರು, ಅದರ ಅರ್ಜಿಯಲ್ಲಿರುವಂತಹ ಒಂದು ವಿಚಾರಗಳು, ಅದು ಜೊತೆಗೆ ಕ್ಯಾಬಿನೆಟ್ನ ಒಂದು ನಿರ್ಧಾರ, ಕ್ಯಾಬಿನೆಟ್ ಏನು ತೀರ್ಮಾನವನ್ನು ಕೈಗೊಂಡಿತ್ತು ಅದು, ಜೊತೆಗೆ ಸಿಎಂ ಶೋಕಾಸ್ ನೋಟಿಸ್ಗೆ ಕೊಟ್ಟಂತಹ ಉತ್ತರ. ಈ ಮೂರೂ ವಿಚಾರಗಳನ್ನು, ಈ ಮೂರೂ ದಾಖಲೆಗಳನ್ನು ರಾಜ್ಯಪಾಲರು ಪರಿಶೀಲನೆ ಮಾಡಿದ್ದಾರೆ. ಆ ಪರಿಶೀಲನೆ ಮಾಡಿದ ಬಳಿಕವೇ ಅನುಮತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ತುಷಾರ್ ಮೆಹ್ತಾ ಅವರು, ರಾಜ್ಯಪಾಲರ ಪರವಾಗಿ ವಾದವನ್ನು ಮಂಡಿಸ್ತಾ ಇರುವಂತಹ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಇವತ್ತು ಬೆಳಿಗ್ಗೆ ಆರಂಭವಾಗಿರುವಂತಹ ಈ ಒಂದು ವಿಚಾರಣೆ ಮುಂದುವರೆದಿದೆ ಕೋರ್ಟ್ನಲ್ಲಿ. ಇವತ್ತೇನು ತೀರ್ಮಾನ ಆಗತ್ತೆ ಅಥವಾ ಇವತ್ತು ರಿಸರ್ವ್ ಆಗತ್ತಾ ಅನ್ನುವಂತಹ ಒಂದು ಕುತೂಹಲ. ಇಡೀ ರಾಜ್ಯದ ಜನ ಇವತ್ತು ಕುತೂಹಲದಿಂದ ಕೋರ್ಟ್ನ ನಿರ್ಧಾರ ಏನಿರುತ್ತೆ ಅನ್ನುವಂಥದ್ದನ್ನು ಕಾಯ್ತಾ ಇದ್ದಾರೆ. ಯಾಕಂದರೆ ಸಿಎಂ ವಿರುದ್ಧ ಇರುವಂತಹ ಈ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂಥ ಒಂದು ವಿಚಾರ ಏನಿದೆಯಲ್ಲ, ಸೊ ಅದನ್ನು ಪ್ರಶ್ನಿಸಿ ಸಲ್ಲಿಸಿರುವಂಥ ಅರ್ಜಿ ಇದು. ಅಂದರೆ ರಾಜ್ಯಪಾಲರ ನಡೆ ಏನಿದೆ ಇದು ದುರುದ್ದೇಶಪೂರ್ವಕವಾಗಿದೆ ಹೊರತು, ಸೊ ಇದು ಕಾನೂನು ಬಾಹಿರವಾಗಿ ಕೆಲವೊಂದು ನಿಯಮಗಳನ್ನು ಪಾಲಿಸದೇ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಇದನ್ನು ಅರ್ಜಿ ವಜಾಗೊಳಿಸಬೇಕು, ಈ ಒಂದು ಅನುಮತಿಗೆ ತಡೆ ಕೊಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಸಲ್ಲಿಸಿರುವಂತಹ ಒಂದು ಅರ್ಜಿ, ಅದರ ವಿಚಾರಣೆ ಇವತ್ತು ನಡೀತಾ ಇದೆ.